ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಕವಿಗೋಷ್ಠಿ ಮತ್ತು ಪುಸ್ತಕಗಳ ಬಿಡುಗಡೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ತಾಲೂಕಾ ಘಟಕ ರಾಮದುರ್ಗ ಹಾಗೂ ಸಮುದಾಯ ಘಟಕ ರಾಮದುರ್ಗ ಇವರ 50ನೇ ವರ್ಷಾಚರಣೆ ಸಹಯೋಗದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಪುಸ್ತಕಗಳ ಬಿಡುಗಡೆ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮಕ್ಕೆ ಸಸಿಗೆ ನೀರು ಉಣಿಸುವ ಮೂಲಕ ಪಟ್ಟಣ ಸರ್ಕಾರಿ ನೌಕರರ ಭವನದಲ್ಲಿ ಚಾಲನೆ ನೀಡಲಾಯಿತು. ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವ ಕವಿಗೋಷ್ಠಿ ಕಾರ್ಯಕ್ರಮ ಹಾಗೂ ಹಿರಿಯ ಸಾಹಿತಿ ಆರ್.ಎಸ್. ಪಾಟೀಲ್ ಬರೆದಿರುವ 10 ಪುಸ್ತಕಗಳ ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ಬಿಯು ಬೈರಕ್ತಾರ್ ಅಧ್ಯಕ್ಷರು, ಕೇಂದ್ರ ಸಾಹಿತ್ಯ ವೇದಿಕೆ ರಾಮದುರ್ಗ ಅವರು ವಹಿಸಿದ್ದರು. ಭಕ್ತ ಕನಕದಾಸರ ಜಯಂತಿ ನಿಮಿತ್ತ ಪೂಜೆ ಹಾಗೂ ಪುಷ್ಪಾರ್ಪಣೆ ಮಾಡಲಾಯಿತು. ಪ್ರಾಸ್ತಾವಿಕವಾಗಿ ರಾಜಶೇಖರ್ ಶೆಲವಡಿ ಸಮುದಾಯ ಸದಸ್ಯರು ಮಾತನಾಡಿದರು. ಸಮುದಾಯ ಕಾರ್ಯವೈಖರಿಗಳ ಬಗ್ಗೆ ಹೇಳಿದರು. ಪ್ರೊಫೆಸರ್ ಸಕ್ರಿ ಸರ್ ಸಾಹಿತ್ಯ ಲೋಕಕ್ಕೆ ರಾಮದುರ್ಗ ಸಾಹಿತಿಗಳ ಕೊಡುಗೆ ಮತ್ತು ಎಲ್ಲ ಸಾಹಿತ್ಯದ ವಿಧಗಳಲ್ಲಿ ನಮ್ಮವರು ಸಾಧನೆ ಮಾಡಿದ್ದಾರೆ ಎಂದು ಹೇಳುತ್ತಾ ಪ್ರಸ್ತುತ ಸಾಮಾಜಿಕ ಕಳಕಳಿ ವ್ಯಕ್ತಪಡಿಸಿದರು. ತಾಲೂಕಿನ ಪ್ರಸಿದ್ಧ ಸಾಹಿತಿಗಳಾದ ಆರ್.ಎಸ್. ಪಾಟೀಲ್ ಅವರು ರಚಿಸಿದ 10 ಕೃತಿಗಳ ಬಿಡುಗಡೆ ಮಾಡಲಾಯಿತು. ನಾಟಕ ಬಂಗಲೆ ಅರ್ಥಾತ್ ಶತಮೂರ್ಖರು, ವೀರ ವಿರಾಗಿ, ಕಾಮಕ್ಕೆ ಪ್ರೇಮದ ಅರಿವಿಲ್ಲ, ಕಾದಂಬರಿ ಆತ್ಮದ್ರೋಹಿ, ಯತಿಶ್ರೇಷ್ಠ, ನಗೆಬರಹ, ನಗುತ್ತಿರಲಿ, ಕಥಾ ಸಂಕಲನ ಕಥಾವಲ್ಲರಿ, ಕಥಾ ಸಂಕಲನ ಬಾನನ್ನ ಕಂದ, ಸಾಧಕರ ಪುಸ್ತಕ, ಬದುಕು ಬದಲಿಸಬಲ್ಲವರು, ಶರಣ ಸಂಸ್ಕೃತಿ ಮಹೋತ್ಸವದ ದರ್ಶನ. ಪುಸ್ತಕ ಪರಿಚಯ. ಕೃತಿಗಳ ಪರಿಚಯವನ್ನ ಐ.ಪಿ. ಮುಳ್ಳೂರ್ ಗೌರವಾಧ್ಯಕ್ಷರು ಮಾಡಿದರು. ಸಾಹಿತಿಗಳ ಪರಿಚಯವನ್ನ ಶ್ರೀಮತಿ ವಿಜಯಲಕ್ಷ್ಮಿ ಇಟಿ ಗುರುಮಾತೆಯರು ಮಾಡಿದರು. ಈ ಕಾರ್ಯಕ್ರಮದಲ್ಲಿ 15 ಜನ ತಮ್ಮ ಕವನ ವಾಚನ ಮಾಡಿದರು. ಅಧ್ಯಕ್ಷರಾದ ಬಿಯು ಬೈರಕ್ತಾರ್ ಅಧ್ಯಕ್ಷೀಯ ಭಾಷಣ ಮಾಡಿದರು. ಆರ್.ಎಂ. ಮುಲಿಮನಿ ಸಮುದಾಯ ಅಧ್ಯಕ್ಷರು ಸ್ವಾಗತಿಸಿದರು. ಶ್ರೀಮತಿ ಎಸ್.ಎಸ್. ಸಜ್ಜನ್ ಗುರುಮಾತೆಯರು ನಿರೂಪಿಸಿದರು. ರಿಯಾ ಜೂಲಿಕಟ್ಟಿ ಶಿಕ್ಷಕರು ವಂದಿಸಿದರು. ಕಾರ್ಯಕ್ರಮದಲ್ಲಿ ಬಿಯು ಬೈರಕ್ತಾರ್ ಅಧ್ಯಕ್ಷರು, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ರಾಮದುರ್ಗ, ಐ.ಪಿ. ಮುಳ್ಳೂರ್ ಗೌರವಾಧ್ಯಕ್ಷರು, ಕೆ.ಕ.ಸಾ.ವೆ ರಾಮದುರ್ಗ, ಪ್ರೊಫೆಸರ್ ಎಸ್.ಎಂ. ಸಕ್ರಿ, ಪ್ರೊಫೆಸರ್ ಪಿ.ಎಲ್. ಮಿಸಾಳೆ, ಆರ್.ಎಂ. ಮುಲಿಮನಿ, ಎ.ಐ. ಅತ್ತಾರ್ ಹಾಗೂ ಸಿರಿಗನ್ನಡ ವೇದಿಕೆ ಅಧ್ಯಕ್ಷರು ಸುರೇಶ್ ದೇಸಾಯಿ ಹಾಗೂ ಸಮುದಾಯ ಘಟಕದ ಎಲ್ಲ ಪದಾಧಿಕಾರಿಗಳು, ಸಾಹಿತಿಗಳು, ಬಿಆರ್ಪಿ ಮತ್ತು ಸಿಆರ್ಪಿಯವರು, ಶಿಕ್ಷಕರು, ಗಣ್ಯರು, ಮಕ್ಕಳು ಉಪಸ್ಥಿತರಿದ್ದರು.